ಈಗ ನಮ್ಮೂರ ಮಾರಿ ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ. ಈಗಷ್ಟೇ ದೇವಸ್ಥಾನದಲ್ಲಿ ಕೊನೆ ಪೂಜೆಯನ್ನು ಮುಗಿಸಿ ಮಾರಿ ಮೆರವಣಿಗೆ ಮೂಲಕ ಮಾರಿಯನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದು. ರಸ್ತೆಯ ಇಕ್ಕೆಲಗಳಲ್ಲಿ ಮಾರಿಯನ್ನ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಜನ ನೆರೆದಿದ್ದಾರೆ ನೋಡಿ. ಸ್ನೇಹಿತರೆ, ಅಂದ ಹಾಗೆ ತುಂಬಾ ಮಳೆ ಇದೆ. ಮಳೆ ಒಂದು ಚೂರು ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗಿಯಾಗ್ತಾರೆ. ಸಿಕ್ಕಾಪಟ್ಟೆ ಮಳೆ ಇದೆ. ಅದು ನೋಡಿ 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 ಇಲ್ಲ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ನಾರ್ಮಲ್ ಆಗಿ ಒಟ್ಟು 7 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್ ಹೋಗ್ಬೇಕಲ್ವಾ, ಆ ಸಲುವಾಗಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗುತ್ತೆ. ನೋಡಿ ಎಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ. ಈಗ ನಾವು ಈ ಲೊಕೇಶನ್ ಚೇಂಜ್ ಮಾಡಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀನಿ ಈಗ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮೂರ ಮಾರಿ ಮೆರವಣಿಗೆಯನ್ನ ತೋರಿಸೋಣ ಅಂತ ನಾನು ಸುಮಾರಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲೂ ಮಾರಿಗಿಂತ ಮುಂದೆ ಹೋಗಿ ವಿಡಿಯೋ ಮಾಡೋದಕ್ಕಾಗಲ್ಲ. ಫಾಸ್ಟ್ ಆಗಿ ಮಾರಿ ಮೆರವಣಿಗೆ ಹೋಗುತ್ತೆ. ಮತ್ತು ಈಗ ನಾವೊಂದು ಆಟೋ ತಕ್ಕೊಂಡು, ಇದು ರಾಯ್ಕರ್ ಸರ್ ಆಟೋ. ಈ ಆಟೋದಲ್ಲಿ ನಾವು ಅಲ್ಲಲ್ಲಿ 2 ರೋಡ್ ಇರೋ ಜಾಗದಲ್ಲಿ ಮಾರಿ ಮೆರವಣಿಗೆಗೆ ಎದುರಾಗಿ ಶೂಟ್ ಮಾಡಿ ಆನಂತರ ಮುಂದೆ ಬೇರೆ ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈಗಂತೂ ಮಳೆ ಸಿಕ್ಕಾಪಟ್ಟೆ ಜೋರಾಗಿದೆ. ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಅದು ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ಥರ ಮಳೆ ಇದೆ. ಲೈಕ್ ಒಂದು ರೋಡಲ್ಲಿ ನಾವು ಹೋಗುವಾಗ ಏನು ನೀರೇ ಇರಲಿಲ್ಲ, ಸಂಪೂರ್ಣವಾಗಿ ಡ್ರೈ ಆಗಿತ್ತು. ವಾಪಸ್ ಬರುವಾಗ ಕಂಪ್ಲೀಟ್ ಆಗಿ ಆ ರೋಡು ನೀರಿಂದ ಆವೃತ ಆಗಿತ್ತು. ಇಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಕಂಪ್ಲೀಟ್ ಟ್ರಾಫಿಕ್ 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 ಟ್ರಾಫಿಕ್. ರಾಯ್ಕರ್ ಸರ್ ಡ್ರೈವಿಂಗ್ ಮಾಡ್ತಾವ್ರು ನೋಡಿ. ಅವ್ರದ್ದೇ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ತಾ ಇದೀವಿ. ಐ ಥಿಂಕ್ ನಾವು ಇಲ್ಲಿ ಅನಲೈಸ್ ಮಾಡೋಕೆ ಸೋತ್ರು ಅಂತ ಕಾಣಿಸುತ್ತೆ. ಆ ಸಲುವಾಗಿ ಇಲ್ಲಿ ಸಿಕ್ಕಾಕ ಬಿದ್ದಾಯಿತು. ಇನ್ನು ಮಾರಿ ಮೆರವಣಿಗೆ ತುಂಬಾ ಫಾಸ್ಟ್ ಆಗಿ ಹೋಗೋ ಕಾರಣಕ್ಕೆ ನಾವೀಗ ಜಾಸ್ತಿ ಎಲ್ಲೂ ಮೆರವಣಿಗೆಯನ್ನ ಶೂಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಮೊದಲು ಸೀದಾ ಹೋಗಿ ಸಮುದ್ರ ತೀರಕ್ಕಾದ್ರೂ ತಲುಪುವಂತ ಕೆಲಸವನ್ನು ಮಾಡ್ಬೇಕೀಗ. ಈಗ ಕರೆಕ್ಟ್ ಸಿಗತ್ತೆ ನಮ್ಗೆ. ಈಗ ಸ್ಟ್ರೈಟ್ ಹೋಗಿ ಸರ್. ಇಲ್ಲ ಕರೆಕ್ಟಾಗಿ ಸಿಗ್ಬೋದು ಸರ್. ನಮ್ಗೆ ಇಲ್ಲಿ ಸಿಗ್ಬೋದು ಅಂತ ಅನ್ಕೋತ್ ನಾನು. ಸಿಕ್ಕಿದ್ರೆ ಮಾಡಿ ಚೆನ್ನಾಗಿರ್ತದೆ. ಮಾರಿ ಮೆರವಣಿಗೆಯನ್ನ ಓವರ್ಟೇಕ್ ಮಾಡಿಕೊಂಡು ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ವಿಡಿಯೋ ತಗೋಣ ಅಂತ ತುಂಬಾ ಟ್ರೈ ಮಾಡಿದೆ. ಎಲ್ಲ ಮಾಡಿದ್ರು ಆಗಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇತ್ತು. ಸೊ ಆ ಸಲುವಾಗಿ ಒಂದು ಕೆಲಸ ಮಾಡ್ದೆ ನಾನು. ಬಂದ ರೋಡಿಂದ ಬಂದು ಸೀದಾ ಇಲ್ಲಿ ಬೀಚು ಬಂದೆ ನೋಡಿ. ನಮ್ಮ ಗಾಡಿಯಲ್ಲೇ ಎತ್ಕೊಂಡಿದ್ದೆ, ನಮ್ಮ ರಾಯ್ಕರ್ ಸರ್ ಗಾಡಿಯಲ್ಲೇ ಇದೆ. ಬೀಚು ಬಂದು ಈಗ ನೋಡಿ ಜನ ಎಲ್ಲ ಇಲ್ಲಿಂದ ಎಲ್ಲ ಹೋಗ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಮಾರಿ ಬರ್ಬೋದು ಅಂತ ಅನ್ಸುತ್ತೆ ನೋಡಿ. ಇದು ಕರಿಕಲ್ ಮತ್ತು ಜಾಲಿ ಕೋಡಿ ಬೀಚ್. ಇದು ಬೀಚಲ್ಲಿ ಕಸದ ರಾಶಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಅಷ್ಟು ರಾಶಿ ಕಸ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಮಾರಿ ಆಗಮನ ಆಗುತ್ತೆ. ಆನಂತರ ಇಲ್ಲಿ ಒಂದು ಮಾರಿಯ ವಿಸರ್ಜನಾ ಕಾರ್ಯಕ್ರಮದ ಪೂಜೆ ನಡೆಯುತ್ತೆ. ಆನಂತರ ಮಾರಿಯ ಒಂದು ಮರದ ಮೂರ್ತಿ ಏನಿದೆ, ಆ ಮೂರ್ತಿಯ ಜೋಡಣೆಗಳು ಅಂದ್ರೆ ಕೈ, ಕಾಲು, ತಲೆ ಇದೆಲ್ಲ ಕೂಡ ಅದು ಜೋಡಣೆ ಆಗಿರುತ್ತೆ. ಆ ಒಂದು ಜೋಡಣೆಯನ್ನ ಕಳಚಿ ಅದನ್ನ ಸಮುದ್ರದಲ್ಲಿ ಹಾಕಲಾಗುತ್ತೆ. ಇಲ್ಲೊಂದು ಒಂದು ಪೂಜೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇನ್ನೇನೊಂದು ಕೆಲವೇ ಹೊತ್ತಲ್ಲಿ ಮಾರಿ ಇಲ್ಲಿ ಬರುತ್ತೆ, ಬಂದು ಮುಟ್ಟುತ್ತೆ ನೋಡಿ. ಸಾಕಷ್ಟು ಜನ ಅವ್ರೆ. ನಾ ಆತು ತನಕ ಹೋಗಿ ಬರ್ತೀನಿ. ಇಲ್ಲಿ ಏನಾದರೂ ಅನಾಹುತ ಸಂಭವಿಸಬಹುದು ಅನ್ನುವಂಥ ಉದ್ದೇಶಕ್ಕಾಗಿ ಧರ್ಮಸ್ಥಳ ಯೋಜನೆಯವರ ಒಂದು ಶೌರ್ಯ ಅಂತ ವಿಪತ್ತು ನಿರ್ವಹಣಾ ತಂಡ ಇಲ್ಲಿ ಆಲ್ರೆಡಿ ಹಾಜರಿದೆ.
ಅವರು ವೆಲ್ ಟ್ರೈನಡ್ ಅವರು. ಈ ಕುರಿತಾಗಿ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಇಂಥವೆಲ್ಲ ಕೆಲಸ ಆದಾಗ ಲೈಕ್ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸ್ವಯಂ ಕಾರ್ಯಕರ್ತರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು. ನೋಡಿ ಅಂಥದ್ದು ಯಾವುದು ವಿಪತ್ತಾಗಲ್ಲ, ಚಿಕ್ಕ ಪುಟ್ಟ ಆಗುತ್ತೆ. ಯಾಕಂದ್ರೆ ನೀವು ಈ ಸಮುದ್ರ ನೋಡ್ಬೋದು ಯಾವ ಪರಿ ಇದೆ ಅಂತ. ಆ ಥರ ಏನಾದ್ರು ಆದಾಗ ಇವರು ಅವರ ರಕ್ಷಣೆಯನ್ನು ಮಾಡ್ತಾರೆ. ಭಕ್ತಾದಿಗಳು ಒಂದು ಭಕ್ತಿಯ ಅಲೆಯಲ್ಲಿ ಆಲ್ಮೋಸ್ಟ್ ಆ ಪೀಕಲ್ಲಿ ಇರ್ತಾರಲ್ಲ, ಆ ಸಲುವಾಗಿ ಯಾರ ಮಾತನ್ನು ಕೇಳಲ್ಲ, ಇವನ್ನ ಪೊಲೀಸರು ಮಾತು ಕೇಳಲ್ಲ. ಆ ಸಂದರ್ಭದಲ್ಲಿ ಆ ಹೊತ್ತಲ್ಲಿ ಇವರು ಅವರ ರಕ್ಷಣೆಯನ್ನು ಮಾಡ್ತಾರೆ. ನೋಡಿ ರೋಪ್ ಗೀಪ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡವ್ರೆ. ಅದಕ್ಕೇನ್ ಬೇಕೋ ಆ ಪರಿಕರ ಎಲ್ಲ ಇದೆ. ಒಂದ್ಸಲ ಜನ ತೋರಿಸ್ತೀನಿ ನಿಮ್ಗೆ, ಎಷ್ಟು ಜನ ಇದೆ ನೋಡಿ. ಎಲ್ಲ ಮಾರಿ ಬರುವಿಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಕಲ್ಲಿದೆ, ಅದು ಸಮುದ್ರದ ಎಡ್ಜಲ್ಲಿ ಇರೋ ಕಲ್ಲು. ಅದು ಆ ತುದಿ ತನಕ ಜನ ಇದ್ದಾರೆ. ಇದು ಲೈಕ್ ಗ್ರಾಮೀಣ ಪ್ರದೇಶ, ಯಾವುದು ಜಾಲಿಕೋಡಿ ಅಂದ್ರೆ ನಗರ ಭಾಗದಲ್ಲಿ ನಡೆಯುವಂತ ಕಾರ್ಯ ಅಲ್ಲ. ಆದ್ರೂ ಕೂಡ ಪ್ರತಿಯೊಂದು ಗ್ರಾಮದಿಂದ ಸುತ್ತಮುತ್ತ ಹಳ್ಳಿ, ಆನಂತರ ಶಿರಾಲಿ, ಮುರುಡೇಶ್ವರ, ಈ ಕಡೆ ಬೆಳಗ್ಗೆ ಎಲ್ಲ ಕಡೆಯಿಂದ ಜನ ಬಂದು ಇಲ್ಲಿ ತಂಗ್ತಾರೆ. ಮೆರವಣಿಗೆ ಮೂಲಕ ಬರೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಮತ್ತು ಇಲ್ಲೂ ಕೂಡ ಸಾಕಷ್ಟು ಜನ ಮುಂಚಿತವಾಗಿ ಬಂದು ನಿಂತ್ಕೊಂಡಿರ್ತಾರೆ. ಅಲ್ಟಿಮೇಟ್ ಆಗಿ ನಾವೆಲ್ಲ ನಿರೀಕ್ಷೆ ಮಾಡಿದಂಥ ತಾಯಿ ಮಾರಿಕಾಂಬೆಯ ಆಗಮ ಆಗ್ತಾ ಇದೆ. ಜೋರಾಗಿ ಸೌಂಡ್ ಕೇಳ್ತಾ ಇದೆ. ಸರ ನೋಡಿ 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 ಬಂತು ಮಾರಿ, ಒಂದೇ ಸಲ ನುಗ್ತಾ ಇದೆ. ಹಾಯ್ ಈಗ ನಮ್ಮಂತಪ್ಪ ಕ್ಯಾಮರಾ ಮುಂದೆ ನೀರು ಬಿಟ್ಟು ಕೊಡ್ತೀನಿ. ಏನು ಕಟ್ಟಿಲ್ಲ ಸ್ನೇಹಿತರೆ, ಕೊನೆಯದಾಗಿ ಮಾರಿ ಹಬ್ಬ ಈ ಸಲ ಅಂದರೆ 2025ರ ಮಾರಿ ಹಬ್ಬ ಸಂಪನ್ನ ಆಗಿದೆ. ಪೂರ್ತಿ ಮಳೆ ಮಳೆ ಮಳೆ. ಅಲ್ಲಿ ವಿಡಿಯೋ ಮಾಡೋಕ್ಕೂ ಕೂಡ ಸರಿಯಾಗಿ ಆಗಲಿಲ್ಲ. ಯಾಕಂತಂದರೆ ಮಳೆ ಎಷ್ಟು ಜೋರಾಗಿ ಬರ್ತಾ ಇತ್ತು, ಮಳೆ ಗಾಳಿ ಅಂತ ಹೇಳಿದ್ರೆ
ಛತ್ರಿನೂ ಕರೆಕ್ಟಾಗಿ ಹಿಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆ ಸಲುವಾಗಿ ಕೊನೆ ದೃಶ್ಯಾವಳಿಗಳು ಪ್ರತಿ ಸಲ ಹಿಂಗೆ ಆಗ್ತಾ ಇದೆ. ಪ್ರತಿ ಸಲನೂ ಕೂಡ ಸರಿಯಾಗಿ ಸಿಗ್ತಾ ಇದೆ. ಬಟ್ ತುಂಬ ಅದ್ಧೂರಿಯಾದಂಥ ವಿಜೃಂಭಣೆಯ ಆಚರಣೆ, ತುಂಬ ಖುಷಿ ಆಯಿತು. ಸಾಕಷ್ಟು ಜನ ಭಾಗವಹಿಸಿದ್ರು. ಒಟ್ಟಿನಲ್ಲಿ ಒಂದು ಒಳ್ಳೆಯ ಆಚರಣೆ, ಒಂದಷ್ಟು ಮನಸ್ಸಿಗೆ ಖುಷಿ ಕೊಡುವಂಥ ಆಚರಣೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.